2022ನೇ ವರ್ಷ ಫೆಬ್ರವರಿ 24ನೇ ತಾರೀಖು ರಷ್ಯಾದ ಟ್ಯಾಂಕ್ಗಳು ಉಕ್ರೇನ್ ಗಡಿ ದಾಟಿದವು. ಇಡೀ ಜಗತ್ತು ನಡುಗಿತು. ಅಮೆರಿಕ ಕೂಡಲೇ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧ ಹೇರಿತು. ಸ್ವಿಫ್ಟ್ ವ್ಯವಸ್ಥೆಯಿಂದ ರಷ್ಯಾವನ್ನು ಹೊರಹಾಕಿತು. ಡಾಲರ್ ಅನ್ನು ಅಸ್ತ್ರವಾಗಿ ಬಳಸಿತು. ಆದರೆ ಅದೇ ಸಮಯದಲ್ಲಿ ದಿಲ್ಲಿಯ ಒಂದು ಕೋಣೆಯಲ್ಲಿ ಭಾರತ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿತು. ಆ ನಿರ್ಧಾರ ಯಾವ ಮಾಧ್ಯಮದಲ್ಲೂ ಬ್ರೇಕಿಂಗ್ ನ್ಯೂಸ್ ಆಗಲಿಲ್ಲ. ಆದರೆ ಅದು ಜಾಗತಿಕ ಆರ್ಥಿಕ ಇತಿಹಾಸವನ್ನೇ ಬದಲಾಯಿಸಬಲ್ಲ ನಿರ್ಧಾರವಾಗಿತ್ತು. ಸ್ನೇಹಿತರೆ, ಆ ನಿರ್ಧಾರ ಏನು ಮತ್ತು ಅದು ಅಮೆರಿಕವನ್ನು ಯಾಕೆ ಭಯಪಡಿಸುತ್ತಿದೆ? ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 1944ಕ್ಕೆ ಹೋಗಬೇಕು. ಎರಡನೇ ವಿಶ್ವಯುದ್ಧ ಮುಗಿಯುವ ಹಂತದಲ್ಲಿತ್ತು. ಅಮೆರಿಕದ ನ್ಯೂ ಹ್ಯಾಂಪ್ಶೈರ್ನ ಬ್ರೆಟನ್ ವುಡ್ಸ್ ಎಂಬ ಸಣ್ಣ ಪಟ್ಟಣದಲ್ಲಿ 44 ದೇಶಗಳ ಪ್ರತಿನಿಧಿಗಳು ಸೇರಿದರು. ಆ ಸಭೆಯಲ್ಲಿ ಒಂದು ತೀರ್ಮಾನವಾಯಿತು. ಇನ್ನು ಮುಂದೆ ಜಗತ್ತಿನ ಎಲ್ಲಾ ವ್ಯಾಪಾರ ಡಾಲರ್ನಲ್ಲಿ ನಡೆಯುತ್ತದೆ. ಡಾಲರ್ ಒಂದೇ ಜಾಗತಿಕ ಮೀಸಲು ಕರೆನ್ಸಿ. ನಿಮಗೆ ಗೊತ್ತಿದೆಯೇ, ಭಾರತ ಆ ಸಭೆಯಲ್ಲಿ ಸಹಿ ಹಾಕಿತು. ಆದರೆ ಭಾರತಕ್ಕೆ ಆಗ ಸ್ವಾತಂತ್ರ್ಯವೇ ಇರಲಿಲ್ಲ. ಬ್ರಿಟಿಷರು ನಮ್ಮ ಪರವಾಗಿ ಸಹಿ ಹಾಕಿದ್ದರು. ಹೀಗೆ ನಮ್ಮ ಅನುಮತಿ ಇಲ್ಲದೆ ನಮ್ಮನ್ನು ಒಂದು ವ್ಯವಸ್ಥೆಯ ಒಳಗೆ ತಳ್ಳಲಾಯಿತು. ಡಾಲರ್ ಎನ್ನುವುದು ಕೇವಲ ಒಂದು ನೋಟು ಅಲ್ಲ, ಅದು ಅಮೆರಿಕದ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಅಸ್ತ್ರ. ಈ ಅಸ್ತ್ರದ ಶಕ್ತಿ ಎಷ್ಟಿದೆ ಎಂದರೆ, ಅಮೆರಿಕ ತನಗೆ ಇಷ್ಟವಿಲ್ಲದ ಯಾವುದೇ ದೇಶವನ್ನು ಡಾಲರ್ ವ್ಯವಸ್ಥೆಯಿಂದ ಹೊರಹಾಕಿ ಆರ್ಥಿಕವಾಗಿ ಉಸಿರುಗಟ್ಟಿಸಬಹುದು. ಇರಾನ್ಗೆ ಇದಾಯಿತು, ವೆನೆಜುವೆಲಾಕ್ಕೆ ಇದಾಯಿತು, ಕ್ಯೂಬಾಕ್ಕೆ ಇದಾಯಿತು ಮತ್ತು 2022ರಲ್ಲಿ ರಷ್ಯಾಕ್ಕೆ ಇದಾಯಿತು. ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಬರುತ್ತದೆ, ನಾಳೆ ಕಾಶ್ಮೀರ ವಿಷಯದಲ್ಲಿ, ಅರುಣಾಚಲ ವಿಷಯದಲ್ಲಿ ಭಾರತ ಬಲವಾಗಿ ನಿಂತರೆ ಅಮೆರಿಕ ಭಾರತದ ವಿರುದ್ಧ ಈ ಅಸ್ತ್ರ ಬಳಸಬಹುದೇ? ಈ ಪ್ರಶ್ನೆಗೆ ಉತ್ತರ ಭಾರತ ಕಂಡುಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಅದೇ ಈ ಕಥೆಯ ಹೃದಯ. 2022ರ ಜುಲೈ 11 ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಐತಿಹಾಸಿಕ ಸರ್ಕ್ಯುಲರ್ ಹೊರಡಿಸಿತು. ಭಾರತ ಇನ್ನು ಮುಂದೆ ರೂಪಾಯಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಸಬಹುದು ಎಂದು ಅಧಿಕೃತವಾಗಿ ಘೋಷಿಸಿತು. ಇದು ಕೇವಲ ಒಂದು ಆರ್ಥಿಕ ನೀತಿಯಲ್ಲ, ಇದು ಭಾರತ 78 ವರ್ಷಗಳ ಕಾಲ ಒಪ್ಪಿಕೊಂಡಿದ್ದ ವ್ಯವಸ್ಥೆಗೆ ನೇರ ಸವಾಲು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೆಲ್ಲಗೆ ತಿನ್ನುವ ಕೊರೆಯುವುದು ಆಳಕ್ಕೆ. ಭಾರತ ಈಗ ಅದನ್ನೇ ಮಾಡುತ್ತಿದೆ. ಆದರೆ ಇಲ್ಲಿ ಒಂದು ದೊಡ್ಡ ತೊಡಕಿದೆ. ಯಾವ ದೇಶ ಭಾರತದ ರೂಪಾಯಿ ಒಪ್ಪಿಕೊಳ್ಳಲು ತಯಾರಿದೆ? ರೂಪಾಯಿ ಡಾಲರ್ಷ್ಟು ಸ್ಥಿರವಲ್ಲ. ರೂಪಾಯಿ ಮೌಲ್ಯ ಏರಿಳಿತವಾಗುತ್ತದೆ. 2013ರಲ್ಲಿ $1ಗೆ 68 ರೂಪಾಯಿ ಇತ್ತು. 2023ರಲ್ಲಿ ಅದು 83 ರೂಪಾಯಿ ದಾಟಿತು. ಅಂದರೆ ಭಾರತದ ಕರೆನ್ಸಿ ಒಂದು ದಶಕದಲ್ಲಿ 18% ಹೆಚ್ಚು ಮೌಲ್ಯ ಕಳೆದುಕೊಂಡಿತು. ಯಾವ ದೇಶ ಇಂತಹ ಕರೆನ್ಸಿಯನ್ನು ತನ್ನ ಮೀಸಲು ಖಜಾನೆಯಲ್ಲಿ ಇಟ್ಟುಕೊಳ್ಳಲು ಒಪ್ಪುತ್ತದೆ? ನಿಮಗೆ ಈ ಪ್ರಶ್ನೆ ಸರಿಯಾಗಿದೆ ಮತ್ತು ಅಮೆರಿಕ ಇದೇ ಪ್ರಶ್ನೆ ಕೇಳಿ ನಕ್ಕಿತು. ಆದರೆ ಭಾರತ ಉತ್ತರ ತಯಾರು ಮಾಡುತ್ತಿತ್ತು. 2023ರ ಹೊತ್ತಿಗೆ 18ಕ್ಕಿಂತ ಹೆಚ್ಚು ದೇಶಗಳು ಭಾರತದ ಜೊತೆ ರೂಪಾಯಿ ವ್ಯಾಪಾರ ಚರ್ಚೆ ಪ್ರಾರಂಭಿಸಿದ್ದವು. ರಷ್ಯಾ ತೈಲ ಮಾರಾಟಕ್ಕೆ ರೂಪಾಯಿ ಒಪ್ಪಿಕೊಂಡಿತು. ಯುಎ ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರ ರೂಪಾಯಿ ವ್ಯವಸ್ಥೆಯ ಒಳಗೆ ಬಂದಿತು. ಬಾಂಗ್ಲಾದೇಶ, ಶ್ರೀಲಂಕಾ, ಮಲೇಷ್ಯಾ ಕೂಡ ಮಾತುಕತೆ ನಡೆಸಿದವು. ಇದು ಕೇವಲ ಆರ್ಥಿಕ ವ್ಯವಹಾರವಲ್ಲ, ಇದು ಭಾರತ ಕಟ್ಟುತ್ತಿರುವ ಒಂದು ಹೊಸ ಜಾಗತಿಕ ಮೈತ್ರಿ. ಮತ್ತು ಇಲ್ಲಿ ಒಂದು ತಿರುವು ಬರುತ್ತದೆ. ಉಕ್ರೇನ್ ಯುದ್ಧದ ನಂತರ ಭಾರತ ರಷ್ಯಾದಿಂದ ಭಾರೀ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸಿತು. ಪ್ರತಿ ಬ್ಯಾರೆಲ್ಗೆ ಸುಮಾರು $30 ಅಗ್ಗದಲ್ಲಿ. ಆ ತೈಲವನ್ನು ಭಾರತ ಸಂಸ್ಕರಿಸಿ ಯುರೋಪಿಗೆ ಮಾರುಕಟ್ಟೆ ದರದಲ್ಲಿ ರಫ್ತು ಮಾಡಿತು. ಅಮೆರಿಕ ಮತ್ತು ಯುರೋಪ್ ರಷ್ಯಾ ತೈಲ ನಿರ್ಬಂಧಿಸಿದ್ದರೂ ಭಾರತದ ಮೂಲಕ ಅದೇ ತೈಲ ಅವರ ಬಳಿ ತಲುಪಿತು. ಭಾರತ ಮಧ್ಯವರ್ತಿಯಾಗಿ ಶತಕೋಟಿ ಡಾಲರ್ ಗಳಿಸಿತು. ಈ ಕತೆ ಕೇಳಿ ಪಾಶ್ಚಿಮಾತ್ಯ ದೇಶಗಳು ಕೋಪಗೊಂಡವು. ಆದರೆ ಭಾರತ ಒಂದೇ ಒಂದು ನಿಯಮ ಮುರಿದಿರಲಿಲ್ಲ. ಇದು ನಯತಂತ್ರ ಅಲ್ಲ, ಇದು ರಾಷ್ಟ್ರಹಿತ. ಮತ್ತು ಇದರ ಫಲಿತಾಂಶ 2023-24ರ ಹಣಕಾಸು ವರ್ಷದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು $545 ಶತಕೋಟಿ ದಾಟಿತು.
ಭಾರತ ಜಗತ್ತಿನ 4ನೇ ಅತಿದೊಡ್ಡ ವಿದೇಶಿ ಮೀಸಲು ಹೊಂದಿದ ದೇಶವಾಯಿತು. 1991ರಲ್ಲಿ ಭಾರತ ತನ್ನ ಚಿನ್ನ ಅಡವಿಟ್ಟು ಸಾಲ ತೆಗೆದುಕೊಂಡ ದೇಶ. ಇಂದು ಅದೇ ದೇಶ ಜಗತ್ತಿನ ಅತಿದೊಡ್ಡ ಚಿನ್ನದ ಖರೀದಿದಾರ. ಭಾರತೀಯ ರಿಸರ್ವ್ ಬ್ಯಾಂಕ್ 2022ರಿಂದ 24ರ ನಡುವೆ 100 ಟನ್ಗಿಂತ ಹೆಚ್ಚು ಚಿನ್ನ ಖರೀದಿಸಿ ತನ್ನ ಬೊಕ್ಕಸ ತುಂಬಿಸಿಕೊಂಡಿತು. ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಭಾರತ ನಡೆಸಿದ ಮೌನ ತಯಾರಿ ಇದು. ಸ್ನೇಹಿತರೆ, ಇಲ್ಲಿ ಒಂದು ಮಾತು ಹೇಳಬೇಕು. ಈ ಹೋರಾಟ ರಾತ್ರೋರಾತ್ರಿ ಮುಗಿಯುವುದಿಲ್ಲ. ಡಾಲರ್ನ ಪ್ರಾಬಲ್ಯ ಇನ್ನೂ ಅಪಾರ. ಜಗತ್ತಿನ 88% ಅಂತಾರಾಷ್ಟ್ರೀಯ ವ್ಯವಹಾರ ಇಂದಿಗೂ ಡಾಲರ್ನಲ್ಲೇ ನಡೆಯುತ್ತದೆ. ರೂಪಾಯಿ ವ್ಯಾಪಾರ ಇನ್ನೂ ಶೈಶವ ಹಂತದಲ್ಲಿದೆ. ಕೆಲವು ದೇಶಗಳು ರೂಪಾಯಿ ತೆಗೆದುಕೊಂಡು ಅದನ್ನು ಮರಳಿ ಖರ್ಚು ಮಾಡಲು ದಾರಿ ಕಾಣದೆ ಸಮಸ್ಯೆಗೆ ಸಿಲುಕಿದ್ದಾರೆ. ಆದರೆ ಭಾರತ ಸೋತಿಲ್ಲ. ಭಾರತ ನಿಧಾನವಾಗಿ ಕಲಿಯುತ್ತಿದೆ, ತಿದ್ದಿಕೊಳ್ಳುತ್ತಿದೆ, ಮೆಲ್ಲಗೆ ಮುನ್ನಡೆಯುತ್ತಿದೆ. ಒಂದು ಅಂಕಿ ನೋಡಿ. 2014ರಲ್ಲಿ ಭಾರತದ GDP $2 ಟ್ರಿಲಿಯನ್ ಇತ್ತು. 2024ರಲ್ಲಿ ಅದು $3.7 ಟ್ರಿಲಿಯನ್ ದಾಟಿದೆ. ಭಾರತ, ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲು ಸಿದ್ಧವಾಗಿದೆ. ಆರ್ಥಿಕ ತಜ್ಞರು 2030ರ ಹೊತ್ತಿಗೆ ಭಾರತ $5 ಟ್ರಿಲಿಯನ್ ಆರ್ಥಿಕತೆ ತಲುಪುತ್ತದೆ ಎನ್ನುತ್ತಾರೆ. ಯಾವ ದೇಶದ ಆರ್ಥಿಕತೆ ಬಲಗೊಳ್ಳುತ್ತದೆಯೋ ಆ ದೇಶದ ಕರೆನ್ಸಿ ಗೌರವ ಗಳಿಸುತ್ತದೆ. ರೂಪಾಯಿಯ ಶಕ್ತಿ ಭಾರತದ ಆರ್ಥಿಕ ಶಕ್ತಿಯಲ್ಲಿ ಅಡಗಿದೆ. 78 ವರ್ಷಗಳ ಹಿಂದೆ ಯಾರೋ ನಮ್ಮ ಪರವಾಗಿ ಸಹಿ ಹಾಕಿದ ಒಪ್ಪಂದ ನಮ್ಮ ಕೈಕಟ್ಟಿತ್ತು. ಆ ಕಟ್ಟನ್ನು ಕಿತ್ತೊಗೆಯಲು ಭಾರತ ಇಂದು ಆರಂಭಿಸಿದೆ. ಇದು ಬಾಂಬು ಹಾಕುವ ಯುದ್ಧವಲ್ಲ, ಇದು ಲೆಕ್ಕಾಚಾರದ ಯುದ್ಧ, ತಾಳ್ಮೆಯ ಯುದ್ಧ. ಮತ್ತು ಭಾರತ ಎಂದೂ ಮರೆಯುವುದಿಲ್ಲ. ತಡವಾಗಿ ಆದರೂ ಸರಿ, ನ್ಯಾಯ ತಪ್ಪಿಸಿಕೊಳ್ಳುವುದಿಲ್ಲ. ನಿಮಗೊಂದು ಪ್ರಶ್ನೆ: ಭಾರತ ಡಾಲರ್ನ ಪ್ರಾಬಲ್ಯ ಮುರಿಯಬಲ್ಲದೆ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಉಪಯೋಗಕರ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪ್ರಭು. ಇಂತಹ ಇತಿಹಾಸ ಮತ್ತು ರಾಜಕೀಯ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.